ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಮಾಡಿದ್ದ ದೂರುದಾರನ ವಿರುದ್ಧ ತನಿಖೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ದೂರುದಾರನ ಹಿಂದೆ ಯಾರಿದ್ದಾರೆ ತನಿಖೆ ಆಗಬೇಕು. ಧರ್ಮಸ್ಥಳ ಕೇಸ್ನ ಅನಾಮಿಕನ ಹಿಂದಿರುವವರ ತನಿಖೆ ಆಗಲಿ. ಅನಾಮಿಕ ದೂರುದಾರ ಯಾರು, ಇದರ ಹಿಂದೆ ಯಾರಿದ್ದಾರೆ, ಸಾಕ್ಷ್ಯಗಳಿಲ್ಲದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ. ಇದು ಪ್ರಪಂಚದಲ್ಲೇ ನಡೆಯದ ಘಟನೆ ಅಂತ ಬಿಂಬಿಸಿದ್ರು. ಅದು ಕೂಡ ಯಾವುದೇ ಸಾಕ್ಷ್ಯ ಇಲ್ಲದೆ ಪ್ರಚಾರ ನಡೆಸಿದ್ರು. ಗಾಬರಿ ಹುಟ್ಟಿಸುವ ಅವರ ಹಿಂದಿನ ಉದ್ದೇಶವಾದರೂ ಏನು ಅಂತ ತಿಳಿದುಕೊಳ್ಳೋದಕ್ಕೆ ದೂರುದಾರನ ವಿರುದ್ಧ ತನಿಖೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಮಾಡಿದ ಅನಾಮಿಕನ ವಿರುದ್ಧ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಮೊದಲು ಅನಾಮಿಕ ವ್ಯಕ್ತಿಯನ್ನ ಒದ್ದು ಒಳಗೆ ಹಾಕಬೇಕು. ಬಹಳ ದಿನದಿಂದ ಧರ್ಮಸ್ಥಳದ ಬಗ್ಗೆ ಚರ್ಚೆ ನಡೀತಾ ಇದೆ. ಕರ್ನಾಟಕದ ಧಾರ್ಮಿಕ ಕೇಂದ್ರದ ಮೇಲೆ ದಾಳಿ ಮಾಡ್ತಿದ್ದಾರೆ. ಎಸ್ಐಟಿ ಅನಾಮಿಕ ವ್ಯಕ್ತಿ ಕರೆದುಕೊಂಡು ಎಷ್ಟು ದಿನ ಆಗಿದ್ದಾರೆ. ಮೊದಲು ಈ ನಾಟಕ ಬಂದ್ ಮಾಡಿ ಒದ್ದು ಒಳಗೆ ಹಾಕಬೇಕು. ಇದರ ಹಿಂದೆ ಯಾರಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು. ನೀವು ಕೇವಲ ಹಿಂದೂ ದೇವಸ್ಥಾನ ಸುತ್ತಮುತ್ತ ಅಗೆಯುವುದನ್ನ ಮಾಡ್ತಿದ್ದೀರಿ. ಎಸ್ಐಟಿ ರಚನೆ ಮಾಡಿ ಏನೂ ಆಗ್ಲಿಲ್ಲ ಅಂತ ರಾಜ್ಯದ ಜನರ ಬಳಿ ಕ್ಷಮೆ ಕೇಳಬೇಕು. ಅನಾಮಿಕನ ಮೇಲೆ ಕಠಿಣ ಕ್ರಮ ಕೈಗೊಂಡು ಧರ್ಮಸ್ಥಳಕ್ಕೆ ಆದ ಕಳಂಕ ತೊಡೆದು ಹಾಕುವಂತೆ ಕಡಾಡಿ ಒತ್ತಾಯಿಸಿದರು. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಮಧ್ಯೆ ಅನಾಮಿಕ ದೂರುದಾರನ ಪರ ಸಾಕ್ಷಿ ಹೇಳ್ತೀನಿ ಅಂತ ಸೌಜನ್ಯ ಸಂಬಂಧಿ ಪುರಂದರ ಗೌಡ ಮುಂದೆ ಬಂದಿದ್ದಾರೆ. ನೇತ್ರಾವತಿಯಲ್ಲಿ ಹೆಣ ಹೂತ 2 ಸ್ಥಳವನ್ನ ನಾನು ನೋಡಿದ್ದೇನೆ. ನನ್ನನ್ನ ಕೂಡ ತನಿಖೆಗೆ ಬಳಸ್ಕೊಳ್ಬೇಕು ಅಂತ ಪುರಂದರ್ ಗೌಡ ಮನವಿ ಮಾಡಿದ್ರು. ನನ್ನದು ನೇತ್ರಾವತಿಯಲ್ಲಿ ಅಂಗಡಿ ಇತ್ತು. ಪಾಯಿಂಟ್ ನಂಬರ್ 1ರಲ್ಲಿ ಹೆಣ ಹೂತದ್ದು ನೋಡಿದ್ದೇನೆ. ಅಂಬಾಸಿಡರ್ ಕಾರ್ನಲ್ಲಿ ಬಂದು ಪಾಯಿಂಟ್ ನಂಬರ್ 1ರಲ್ಲಿ ಹೆಣ ಹೂತು ಹೋಗ್ತಾ ಇದ್ರು ಅಂತ ಪುರಂದರ್ ಗೌಡ ಹೇಳಿದ್ರು. 6ನೇ ತಾರೀಕಿನಂದು ನಾನು ಪ್ರಣವ್ ಮೊಹಂತಿ ಅವರನ್ನ ಭೇಟಿ ಮಾಡಿದ್ದೆ. ಅವರು ಮೊದಲು ಧರ್ಮಸ್ಥಳ ಠಾಣೆಗೆ ದೂರು ಕೊಡೋದಕ್ಕೆ ಹೇಳಿದ್ರು. ಆದರೆ ಪಾಂಗಳ ಕ್ರಾಸ್ನಲ್ಲಿ ನಡೆದ ಘರ್ಷಣೆ ಕೇಸಲ್ಲಿ ನನ್ನ ಆರೋಪಿ ಮಾಡಿದ್ದಾರೆ. ಎಸ್ಐಟಿ ಕಚೇರಿಗೆ ದೂರು ನೀಡೋದಕ್ಕೆ ಬಂದ ಕಾರಣ ನನ್ನನ್ನ ಆರೋಪಿ ಮಾಡಿದ್ದಾರೆ. ಇದು ನಮ್ಮನ್ನ ಹೆದರಿಸುವ ಹುನ್ನಾರ ಅನ್ನಿಸ್ತಾ ಇದೆ ಅಂತ ಸಾಕ್ಷಿದಾರ ಪುರಂದರ್ ಆರೋಪಿಸಿದ್ದಾರೆ. ಇನ್ನು ಸೌಜನ್ಯಾಳ ಮತ್ತೊಬ್ಬ ಸಂಬಂಧಿ ತುಕಾರಾಂ ಕೂಡ ಸಾಕ್ಷ್ಯ ಹೇಳೋದಕ್ಕೆ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆಯಿಂದ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಲಾಯಿತು. ಈ ವೇಳೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗ್ತಾ ಇದ್ದು, ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಪುರಾಣ ಪ್ರಸಿದ್ಧ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ತರೋದಕ್ಕೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಎಸ್ಐಟಿ ತನಿಖೆಯ ವರದಿ ಬರದೇ ಇದ್ರೂ ಧರ್ಮಸ್ಥಳ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ. ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೂಡಿ, ಸಮೀರ್ ಎಂಡಿಯಿಂದ ಅಪಪ್ರಚಾರ ಮಾಡಲಾಗ್ತಿದೆ. ಪ್ರಕರಣದ ಹಿಂದೆ ಯಾರಿದ್ದಾರೆ, ಅವರಿಗೆ ಹಣದ ನೆರವು ಕೊಡ್ತಾ ಇರೋರು ಯಾರು ಅಂತ ತನಿಖೆ ಮಾಡಬೇಕು ಅಂತ ಹೋರಾಟಗಾರರು ಒತ್ತಾಯಿಸಿದ್ರು. ಬಳಿಕ ಬೆಳಗಾವಿ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಖಂಡಿಸಿ ರಾಮನಗರದಲ್ಲಿ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ರಾಮನಗರ ಜೂನಿಯರ್ ಕಾಲೇಜು ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆಯಲ್ಲೇ ತೆರಳಿ ಧರ್ಮಸ್ಥಳ ಭಕ್ತರು ಗಿರೀಶ್ ಮೆಟ್ಟಣ್ಣವರ್, ಯೂಟ್ಯೂಬರ್ ಸಮೀರ್, ಮಹೇಶ್ ಶೆಟ್ಟಿ ತಿಮರೂಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.